ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಭ್ಯ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು 8ನೇ ಶತಮಾನದಲ್ಲಿ ಪರಮಶಿವನ ಅಂಶರಾಗಿ ಸಂಭೂತರಾಗಿ ಅವತಾರವನ್ನು ಮಾಡಿ 3ನೇ ವರ್ಷದಲ್ಲಿ ಚೂಡಾಕರ್ಮ, 5ನೇ ವರ್ಷದಲ್ಲಿ ಉಪನಯನ ಸಂಸ್ಕಾರ, 8ನೇ ವರ್ಷಕ್ಕೆ 4 ವೇದಗಳ ಘನಾಂತ ಅಧ್ಯಯನ, 12ನೇ ವರ್ಷಕ್ಕೆ 64 ಶಾಸ್ತ್ರಗಳಲ್ಲಿ ಪಾಂಡಿತ್ಯ, 16ನೇ ವಯಸ್ಸಿಗೆ ಭಾಷ್ಯಗಳನ್ನು ಬರೆದು 32ನೇ ವಯಸ್ಸಿನವರೆಗೂ ಅಖಂಡ ಭಾರತವನ್ನು ಸಂಚಾರ ಮಾಡಿ ಪಾದಚಾರಿಗಳಾಗಿ ಸಂಚಾರ ಮಾಡಿ ಅನಂತರ ತಮ್ಮ ದೇಹವನ್ನು ಕೇದಾರ ಕ್ಷೇತ್ರದಲ್ಲಿ ತ್ಯಾಗ ಮಾಡಿದಂಥ ಮಹಾತ್ಮರು. ಅಂಥ ಶಂಕರಾಚಾರ್ಯರವರು ಪ್ರಸ್ಥಾನತ್ರಯೀ ವೇದಾಂತ ಗ್ರಂಥಗಳಿಗೆ ಭಾಷ್ಯಗಳನ್ನು ಬರೆದಿದ್ದಾರೆ. ಭಗವದ್ಗೀತಾ ಭಾಷ್ಯ, ಉಪನಿಷತ್ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಎನ್ನುವಂಥ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳು ವಿಶ್ವವ್ಯಾಪಕವಾಗಿವೆ. ಶಂಕರರನ್ನು ನಾವುಗಳು ಇಂದಿಗೂ ಕಾಣಬಹುದು ಅವರು ಬರೆದಿರುವಂಥ ಭಾಷ್ಯ ಗ್ರಂಥಗಳಲ್ಲಿ. ಇಂದು ನಾನು ಛಾಂದೋಗ್ಯೋಪನಿಷತ್ತಿನಿಂದ ಒಂದು ಮಂತ್ರವನ್ನು ಆರಿಸಿಕೊಂಡು ಅದಕ್ಕೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಭಾಷ್ಯವನ್ನು ಜೋಡಿಸಿ ಯಥಾಮತಿ ಕೆಲವು ಮಾತುಗಳನ್ನು ಹೇಳ್ತೇನೆ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ 16 ವರ್ಷಗಳ ಕಾಲ ವೇದಾಂತ ಭಾಷ್ಯ ಪಾಠವನ್ನು ಮಾಡಿದ್ದಾರೆ. ಒಂದು ಮಾತು ಹೇಳಿದರು, ನೋಡಪ್ಪ ಮಗು, ಯಾರಾದರೂ ಬಂದು ಶಾಂಕರಾದ್ವೈತ ವೇದಾಂತ ಸಾರ ಸಂಗ್ರಹವನ್ನು ಒಂದೇ ಒಂದು ಮಂತ್ರದಲ್ಲಿ ಹೇಳಿ ಅಂತ ಕೇಳಿದರೆ ಈ ಮಂತ್ರವನ್ನು ಹೇಳು ಅಂತ ಹೇಳಿದರು. ಯಾವುದು? ಛಾಂದೋಗ್ಯೋಪನಿಷತ್ತಿನಲ್ಲಿ 6ನೇ ಅಧ್ಯಾಯ 8ನೇ ಖಂಡ 7ನೇ ಮಂತ್ರ, 6, 8, 7 ಆ ಮಂತ್ರವನ್ನು ಹೇಳ್ತೀನಿ. ಇದೊಂದು ಪ್ರಸಿದ್ಧವಾದ ಮಂತ್ರ. ಓಂ ಸಯ ಏಷೋ ಅಣಿಮಾ ಸಯ ಏಷೋ ಅಣಿಮಾ ಐತದಾತ್ಮ್ಯಮಿದಗುಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಉದ್ದಾಲಕನು ತನ್ನ ಏಕಮಾತ್ರ ಪುತ್ರನಾದ ಶ್ವೇತಕೇತುವಿಗೆ ಉಪದೇಶ ಮಾಡಿದ ದಿವ್ಯ ಸಂದೇಶವಿದು. ಸಯಯೇಷೋ ಅಣಿಮ, ಆತ್ಮನು ವೇದಾಂತ ಪ್ರತಿಪಾದ್ಯವಾಗಿರುವ ಪರಬ್ರಹ್ಮ ತತ್ವ. ಸಹ ಏಷಃ, ಆ ಈ ಆತ್ಮನು ಅಣಿಮ ಅತ್ಯಂತ ಸೂಕ್ಷ್ಮನಾಗಿದ್ದಾನೆ.
ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾಭಿಕ್ಲುಪ್ತೋ ಯ ಏತದ್ವಿದುರಮೃತಾಸ್ತೆ ಭವಂತಿ. ಆತ್ಮನು ಅತ್ಯಂತ ಸೂಕ್ಷ್ಮನಾಗಿದ್ದಾನೆ. ಅಣಿಮ ಅಣೋರಣೀಯಾನ್ ಮಹತೋ ಮಹೀಯಾನ್, ಯಾವ ಪ್ರಮಾಣಗಳಿಗೂ ಗೋಚರನಲ್ಲ. ಯಾಕೆ? ಪ್ರಮಾಣಗಳಿಗೂ ಆತ್ಮನು ಆತ್ಮನಾಗಿರುವುದರಿಂದ. ಸಜ ಏಷಃ ಅಣಿಮ, ಈ ಆತ್ಮನು ಅತ್ಯಂತ ಸೂಕ್ಷ್ಮನಾಗಿದ್ದಾನೆ. ಐತದಾತ್ಮಮಿದಗಂ ಸರ್ವಂ ಇದಂ ಸರ್ವಂ ಜಗತ್ ಐತದಾತ್ಮ್ಯಂ, ಈ ಇಡೀ ಪ್ರಪಂಚವು ಇಡೀ ಜಗತ್ತು ಇವನನ್ನೇ ಆತ್ಮನನ್ನಾಗಿ ಉಳ್ಳದ್ದಾಗಿದೆ. ಯಾವ ಆತ್ಮನು ಅತ್ಯಂತ ಸೂಕ್ಷ್ಮನಾಗಿದ್ದಾನೆಯೋ, ಅತ್ಯಂತ ದೊಡ್ಡದು ಆಗಿದ್ದಾನೆಯೋ, ಅಣೋರಣೀಯಾನ್ ಮಹತೋ ಮಹೀಯಾನ್, ದೊಡ್ಡ ತತ್ವ ಯಾವುದು ಅವ್ಯಾಕೃತ, ಅದಕ್ಕೂ ಆತ್ಮನಾಗಿದ್ದಾನೆ. ಆದ್ದರಿಂದ ಈ ಆತ್ಮನು ಪ್ರಮಾಣ ಅಗೋಚರನಾಗಿದ್ದಾನೆ. ಐತದಾತ್ಮಮಿದಗಂ ಸರ್ವಂ, ಈ ಪ್ರಪಂಚವೆಲ್ಲವೂ ಕೂಡ ಆತ್ಮನ ಸ್ವರೂಪವೇ ಆಗಿದೆ. ತತ್ ಸತ್ಯಂ, ಆ ಆತ್ಮನೊಬ್ಬನೇ ಸತ್ಯ, ಅವನೊಬ್ಬನೇ ಪರಮಾರ್ಥ. ಸಹ ಆತ್ಮ್ಯಾರವನು, ಅವನೇ ಆತ್ಮ. ಇದು ಎಲ್ಲ ಉಪನಿಷತ್ತುಗಳ ಸಾರ ಸಂಗ್ರಹ. ಅವನೇ ಆತ್ಮ, ಅವನೇ ಬ್ರಹ್ಮ, ಅವನೇ ಜಗತ್ತಾಗಿ ತೋರ್ತಾ ಇದ್ದಾನೆ. ಮಗು ಶ್ವೇತಕೇತುವೆ, ತತ್ವಮಸಿ, ಈ ಪರಬ್ರಹ್ಮ ಸ್ವರೂಪವೇ ನೀನಾಗಿದ್ದೀಯೆ. ಈ ತತ್ವಮಸಿ ಎನ್ನುವಂಥ ಮಹಾವಾಕ್ಯ ವೇದಾಂತ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ವಾಕ್ಯ. ತತ್ವಮಸಿ, ತತ್ ತ್ವಮಸಿ, ಆ ಬ್ರಹ್ಮವೇ ನೀನಾಗಿದ್ದೀಯ. ತತ್ವಮಸಿ ಎನ್ನುವ ವಾಕ್ಯವನ್ನು ಬಹಳ ಮಟ್ಟಿಗೆ ವೇದಾಂತ ಪ್ರಿಯರಾದ ಎಲ್ಲ ಜನಗಳು ತಿಳಿದಿದ್ದಾರೆ. ತತ್ವಮಸಿ ಎನ್ನುವಂಥ ವಾಕ್ಯ ಎಲ್ಲಿದೆ? ಛಾಂದೋಗ್ಯೋಪನಿಷತ್ತಿನಲ್ಲಿದೆ. ಎಷ್ಟನೇ ಅಧ್ಯಾಯದಲ್ಲಿ? 6ನೇ ಅಧ್ಯಾಯದಲ್ಲಿ 8ನೇ ಖಂಡ 7ನೇ ಮಂತ್ರ. ಹೇ ಶ್ವೇತಕೇತು, ಮಗು ಶ್ವೇತಕೇತುವೆ, ನೀನು ತತ್ವಮಸಿ, ಆ ಪರಬ್ರಹ್ಮವೇ ಆಗಿದ್ದೀಯ. ಯಾವ ಸಂಸಾರದ ಧರ್ಮಗಳ ಸಂಬಂಧವೂ ಇಲ್ಲದಿರುವ, ದೇಹೇಂದ್ರಿಯಾದಿ ಸಂಘಾತಗಳ ವಿಕಾರಗಳನ್ನು ಬೆಳಗುತ್ತಿರುವ, ದೇಹವಲ್ಲ, ಇಂದ್ರಿಯವಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ಎಲ್ಲವನ್ನೂ ಮೀರಿ ನಿಂತಿರುವಂಥ ಆ ಪರಿಪೂರ್ಣವಾದ ಅಸಂಸಾರಿಯಾದ ಬ್ರಹ್ಮವೇ ನೀನಾಗಿದ್ದೀಯೇ. ಈ ತತ್ವಮಸಿ ಎನ್ನುವ ವಾಕ್ಯ ಅದ್ಭುತವಾದ ವಾಕ್ಯ. ಶಾಂಕರಾದ್ವೈತ ವೇದಾಂತ ದರ್ಶನಕ್ಕೆ ಈ ತತ್ವಮಸಿ ವಾಕ್ಯ ತಳಹದಿಯಾಗಿದೆ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಎನ್ನುವ 4 ಮಹಾವಾಕ್ಯಗಳ ಮೇಲೆ ಅದ್ವೈತ ಶಾಂಕರ ವೇದಾಂತ ದರ್ಶನ ನಿಂತಿದೆ. ಯೋಚನೆ ಮಾಡಿ, ಶಾಂಕರಾದ್ವೈತ ವೇದಾಂತ ದರ್ಶನವೆಂಬ ಮಹಾಸೌಧ ಗಟ್ಟಿಯಾಗಿ ನಿಂತಿರಬೇಕಾದ್ರೆ ಅದಕ್ಕೆ 4 ಪಿಲ್ಲರ್ಸ್ ಬೇಕು. ಆ 4 ಪಿಲ್ಲರ್ಗಳೇ 4 ವೇದಗಳಿಂದ ಒಂದೊಂದು ಮಂತ್ರ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಈ 4 ವಾಕ್ಯಗಳ ಮೇಲೆ ಅದ್ವೈತ ವೇದಾಂತ ಎನ್ನುವಂಥ ಭವ್ಯವಾದ, ದಿವ್ಯವಾದ, ಗಟ್ಟಿಯಾದ, ಅಚಲವಾದ, ಕೂಟಸ್ಥವಾಗಿರುವಂಥ ಬಿಲ್ಡಿಂಗ್ ನಿಂತ್ಕೊಂಡಿದೆ. ಇದು ಬರೀತಾ ಶಂಕರಾಚಾರ್ಯರವರು, ಏತೇನ ಸದಾಖ್ಯೇನ ಆತ್ಮನ ಆತ್ಮವತ್ ಸರ್ವಮಿದಂ ಜಗತ್. ಸರ್ವಮಿದಂ ಜಗತ್, ಈ ಪ್ರಪಂಚವೆಲ್ಲವೂ ಕೂಡ ಆತ್ಮವುಳ್ಳದ್ದಾಗಿದೆ ಅಂತಾಗಿದೆಯಲ್ಲ. ಪ್ರಪಂಚ ಇದೆ, ಪ್ರಪಂಚ ಸತ್ಯವಾಗಿದೆ ಅಂತ ತೋರ್ತಾ ಇದೆ. ಇದಕ್ಕೆ ಕಾರಣ ಸದಾಖ್ಯೇನ ಆತ್ಮನ, ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಅನ್ನುವಂತೆ ಸದ್ರೂಪವಾದ ಆತ್ಮನಿಂದಲೇ ಇದು ಆತ್ಮವತ್, ಆತ್ಮನನ್ನು ಉಳ್ಳದ್ದಾಗಿದೆ, ಅಸ್ತಿತ್ವವುಳ್ಳದ್ದಾಗಿದೆ. ನಾಣ್ಯೋತೋಸ್ತಿ ಅಸ್ಯ ಆತ್ಮ ಸಂಸಾರಿ.
ಈ ಆತ್ಮನಿಗಿಂತ ಭಿನ್ನವಾಗಿ ಸಂಸಾರಿಯಾದ ಜೀವಾತ್ಮನಿಲ್ಲ ಅಂತ ಹೇಳ್ತಾ ಇದ್ದೆ. ಆತ್ಮನ ಆತ್ಮವತ್ ಸರ್ವಮಿದಂ ಜಗತ್ ತದೇವ ಸದಾಖ್ಯಂ ಕಾರಣಂ ಸತ್ಯಂ ಪರಮಾರ್ಥ. ಬ್ರಹ್ಮವಂದೇ ಸತ್ಯ, ಆತ್ಮನೊಬ್ಬನೇ ಸತ್ಯ. ಆ ಆತ್ಮನಿಂದಲೇ ಎಲ್ಲ ಪದಾರ್ಥಗಳಿಗೂ ಬೆಲೆ. ಅತಃ ಸಜೇವ ಆತ್ಮ ಜಗತಃ ಪ್ರತ್ಯಕ್ ಸ್ವರೂಪಂ ಸತತ್ವಂ ಯಾಥಾತ್ಮ್ಯಂ. ಆದ್ದರಿಂದ ಈ ಜಗತ್ತಿನ ತತ್ವ, ಜಗತ್ತಿನ ಸಾರ, ಜಗತ್ತಿನ ಮೂಲ ಯಾರಪ್ಪ ಅಂದರೆ ಆತ್ಮನೇ. ಆತ್ಮಶಬ್ದಸ್ಯ ನಿರುಪಪದಸ್ಯ ಪ್ರತ್ಯಗಾತ್ಮನಿ ಗವಾದಿ ಶಬ್ದವತ್ತು ನಿರೂಢತ್ವಾತ್. ಶಾಂಕರ ಭಾಷೆ. ಆತ್ಮ ಎನ್ನುವ ಮಾತಿಗೆ ಪ್ರತ್ಯಗಾತ್ಮ ಅಂತಲೇ ಅರ್ಥ. ಹೀಗೆ ಈ ಮಂತ್ರದಲ್ಲಿ ಸಯ ಏಷೋ ಅಣಿಮ ಐತದಾತ್ಮ್ಯಮಿದಗಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮತಿ ಶ್ವೇತಕೇತು ಎನ್ನುವಂಥ ದಿವ್ಯಮಂಗಳ ಸಂದೇಶವನ್ನು ಛಾಂದೋಗ್ಯೋಪನಿಷತ್ತು ನಮ್ಮೆಲ್ಲರಿಗೂ ತಿಳಿಸುತ್ತದೆ. ನಾವಿದನ್ನು ಅರ್ಥ ಮಾಡಿಕೊಂಡು ನಾನು ಬ್ರಹ್ಮಸ್ವರೂಪನೇ, ಪ್ರಪಂಚವೆಲ್ಲವೂ ಬ್ರಹ್ಮಸ್ವರೂಪವಾಗಿದೆ ಎನ್ನುವ ಬ್ರಹ್ಮಾತ್ಮೈಕತ್ವ ಜ್ಞಾನವನ್ನು ಪಡೆದುಕೊಂಡು ನಾವೆಲ್ಲರೂ ಮುಕ್ತರಾಗೋಣ. ಸಕಲ ದುಃಖಗಳಿಂದಲೂ ಬಿಡುಗಡೆಯನ್ನು ಹೊಂದಿ ಕೃತಾರ್ಥರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ, ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.